KH07 ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರೀಶ್. ನಮ್ಮ ಜನಪ್ರಿಯ ಶಾಸಕರಾದಂಥ ರೂಪಾ ಶಶಿಧರ್ ಅವರಿಗೆ ಮುಂದಿನ ದಿನಗಳಲ್ಲಿ ಏನು ಹೊಸ CM ಆಗ್ತಾರೆ ಶಿವಕುಮಾರ್ ಅವರ ಕ್ಯಾಬಿನೆಟಲ್ಲಿ ಅವ್ರಿಗೆ ಖಂಡಿತವಾಗ್ಲೂ ಒಂದು ಮಿನಿಸ್ಟ್ರ್ ಪೋಸ್ಟ್ ಕೊಡಲೇಬೇಕು, ಕ್ಯಾಬಿನೆಟ್ ಮಿನಿಸ್ಟ್ರ್ ಪೋಸ್ಟ್ ಕೊಡಲೇಬೇಕು ಅಂತ ನಮ್ಮ ಕಾಂಗ್ರೆಸ್ ಮುಖಂಡರಿಗೆ ಮನವಿ. ನಮ್ಮ ಶಾಸಕರಿಗೆ ಕ್ಯಾಬಿನೆಟ್ ದರ್ಜೆಯ ಒಂದು ಮಂತ್ರಿ ಸ್ಥಾನವನ್ನು ಕೊಡಲೇಬೇಕು ಅಂತ ನಮ್ಮ ಗ್ರಾಮಾಂತರ ಭಾಗದಿಂದ KGF ಕ್ಷೇತ್ರದಿಂದ ನಾವೆಲ್ಲರೂ ಇವತ್ತು ಭಾಳ ಒಂದು ಸಿನ್ಸಿಯರ್ ರಿಕ್ವೆಸ್ಟನ್ನು ಮಾಡ್ತಾ ಇದ್ದೀವಿ ಹಾಗೂ ಒಂದು ಮಾಡ್ತೀವಿ. DK ಸಾಹೇಬ್ರ ಹತ್ರಕ್ಕೆ ಹೋಗ್ತೀವಿ, ನಮ್ಮ ಮೇಡಮ್ಗೂ ಒಂದು ಸ್ಥಾನಮಾನ ಕೊಡಿ. KGF ಅಲ್ಲಿ ಪಕ್ಷದ ಸಂಘಟನೆ ಹೇಗೆ ಬಲವರ್ಧನೆ ಆಗಿದೆಯೋ ಇಡೀ ರಾಜ್ಯದಲ್ಲಿ ಆಗಿರಬೇಕು, ಮಹಿಳೆಯರಿಗೂ ಒಂದು ಅವಕಾಶ ಕೊಡಿ ಅಂತ ಹೇಳ್ತಾ ನಮ್ಮ ಮೇಡಮ್ ಅವ್ರಿಗೂ ಒಂದು ಅವಕಾಶ ಕೊಟ್ಟರೆ ಇಡೀ ರಾಜ್ಯದಲ್ಲಿ ಪಕ್ಷದ ಸಂಘಟನೆ ಇರ್ಬೋದು, ಜನರಿಗೆ ಪ್ರತಿಯೊಂದೂ ತಲುಪಿಸ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಕೆಲಸವನ್ನು ನಮ್ಮ ಮೇಡಮ್ ಅವರು ಮಾಡ್ತಾರೆ ಅನ್ನೋ ಒಂದು ಆಸೆ ನಮಗಿದೆ ಸರ್. ಒಂದು ವೇಳೆ ನಡಿಬೇಕು, ಪಕ್ಷಕ್ಕೆ ಒಂದು ಅಸ್ತಿತ್ವ ಉಳಿಬೇಕು. ಇಲ್ಲಿ ಎರಡನೇ ಸತಿ ಗೆದ್ದಂಥ ಶಾಸಕರು ಅವ್ರಿಗೆ ಏನು 50,000 ಲೀಡ್ ಬಂದಿತ್ತು, ಅದೇ ಲೀಡನ್ನು MP ಎಲೆಕ್ಷನ್ನಲ್ಲೂ ಸಹ ತಂದುಕೊಟ್ಟು ಜಿಲ್ಲೆಯಲ್ಲೇ ಅತಿ ಹೆಚ್ಚು ಲೀಡನ್ನು ತಂದುಕೊಟ್ಟಂಥ ಕ್ಷೇತ್ರ ನಮ್ಮ KGF. ಆದ್ದರಿಂದ ಮೇಡಮ್ ಅವ್ರಿಗೆ ಒಂದು ಮಂತ್ರಿ ಸ್ಥಾನ ಸಿಗಲೇಬೇಕು ಅಂತ ನಮ್ಮ ಎಲ್ಲರ ಒಂದು ಕೋರಿಕೆ. ಯಾವ ಬೇಸಲ್ಲಿ ಮಾತಾಡ್ತಿದ್ದೀವಿ ಅಂದರೆ ಇಡೀ ಜಿಲ್ಲೆಯಲ್ಲೇ ನಾವು ನೋಡಿರ್ತೀರ MP ಎಲೆಕ್ಷನ್ ನಡೀತು ಇಡೀ ಜಿಲ್ಲೆಯಲ್ಲಿ. ನಮ್ಮ ಕಾಂಗ್ರೆಸ್ನ ಭದ್ರಕೋಟೆ ಕೋಲಾರ ಜಿಲ್ಲೆ, ಆದರೆ ನಾವು MP ಎಲೆಕ್ಷನ್ ಸೋತೀವಿ. ಎಲ್ಲ ತಾಲೂಕುಗಳಲ್ಲೂ BJPಗೆ ಲೀಡ್ ಬಂದರೆ ನಮ್ಮ ಮಾನ್ಯ ಶಾಸಕರ ನಾಯಕತ್ವದಲ್ಲಿ ನಾವು ಇಲ್ಲಿ ಎಲೆಕ್ಷನ್ ಎದುರಿಸಿದ್ವಿ. ಎಲ್ಲೂ 50,000 ಲೀಡ್ ಬಂತು ನಮಗೆ ಮಾನ್ಯ ಶಾಸಕರಲ್ಲಿ. ಅದು 50,000 ಲೀಡು ಇದೇ ಥರ ಇನ್ನೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಂದ್ಬಿಟ್ಟಿದ್ರೆ ಈ ಭದ್ರಕೋಟೆ ಹಂಗೆ ಉಳ್ಕೊಂಡಿರೋದು. ಆದ್ದರಿಂದ ನಾವು ಮನವಿ ಮಾಡೋದಿಷ್ಟೇ ಹೈಕಮಾಂಡ್ ಅವ್ರಿಗೆ, ಯಾವುದೇ ಕಾರಣದಿಂದಲೂ ಅವ್ರ ತಂದೆಗೆ ಹೋಲಿಸ್ಕೊಳ್ಳೋದು ಬೇಡ. ಅವ್ರ ತಂದೆ ಬೆಂಗಳೂರು ಗ್ರಾಮಾಂತರ ಗೆದ್ದಿರೋದು, ಅವ್ರ ಮಿನಿಸ್ಟ್ರು ಅವ್ರ ಪಾಡಿಗೆ ಅವ್ರು ಇರ್ಬೋದು. ಅವ್ರ ತಂದು ನಮ್ಮ MLA ಕೊಡಿ ಅನ್ನೋದು ಅಂತ ಅಷ್ಟು ದೊಡ್ಡವರಲ್ಲ ನಾವು. ಏನಿದ್ರು ನಮ್ಮ MLAಗೆ ಕಷ್ಟ ಕಾಲದಲ್ಲಿ ಕಾಂಗ್ರೆಸ್ ಪರ ನಿಂತಿದ್ದಾರೆ ಅವರು. ಯಾವುದೇ ಕಾರಣಕ್ಕೂ ಯಾವುದೇ ಇರೋರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಆಗದಂಗೆ ಇವತ್ತುವರೆಗೂ ನಡ್ಕೋತಾ ಇದ್ದಾರೆ. ಅದರಿಂದ ಅವ್ರಿಗೆ ಏನೇ ಆಗಲಿ ಅವ್ರಿಗೆ ಮಿನಿಸ್ಟರ್ ಪೋಸ್ಟ್ ಕೊಡಬೇಕು ಅಂತ ನಾವು ಬೇತಮಂಗಲ ಗ್ರಾಮಾಂತರ ಪರವಾಗಿ ಇರ್ಬೋದು, ಬೇತಮಂಗಲ KGF ಕ್ಷೇತ್ರದ ಎಲ್ಲ ಜನತೆಯ ಪರವಾಗಿ ಹೈಕಮಾಂಡಲ್ಲಿ ಮನವಿ ಮತ್ತು ಆಗ್ರಹ ಎರಡೂ ಮಾಡ್ತಾ ಇದ್ವಿ. 100% ನಂಬಿಕೆ ಇದೆ. ನಾರಾಯಣ ಸ್ವಾಮಿ ಅವರು ಏನು ಹೇಳಿದ್ದಾರೆ, ಬಂಗಾರಪೇಟೆ ಶಾಸಕರು ಬಲಗೈ ಸಮುದಾಯದವರನ್ನು ನೋಡಬೇಕು ಅಂತ ಹೇಳಿದ್ದಾರೆ, ಎಡಗೈ ಸಮುದಾಯದವರಿಗೆ ಸಿಕ್ಕಿದೆ ಅಂತ. ಆದರೆ KH ಮುನಿಯಪ್ಪನವರು ಸತತ 7 ಬಾರಿ ಸಂಸದರಾಗಿರ್ತಕ್ಕಂಥವ್ರು, ಅವರು ಹಿರಿಯ ರಾಜಕಾರಣಿ. ಅವ್ರಿಗೆ ಸ್ಥಾನಮಾನ ಕೊಡೋದ್ರಲ್ಲಿ ಪಕ್ಷ ಮುಂದಿದೆ. ಯಾಕೆ ಅಂದರೆ ಅವರ ಒಂದು ಎಕ್ಸ್ಪೀರಿಯನ್ಸ್ ಇರ್ಬೋದು, ಅವರ ಒಂದು ಪಕ್ಷದ ಸಂಘಟನೆ, ಪಕ್ಷಕ್ಕೆ ಬಲವಾದಂಥ ಅವರ ಒಂದು ಹಿರಿಯ ಮತ್ಸದಿ ರಾಜಕಾರಣಿ ಸರ್. ಅದರಲ್ಲಿ ಬೇರೆ ಮಾತೇ ಇಲ್ಲ. KH ಮುನಿಯಪ್ಪ ಸಾಹೇಬರು ಹಿರಿಯ ಮತ್ಸದಿ ರಾಜಕಾರಣಿಗಳು. ನಾವು ಕೇಳೋದೇನು, ನಮ್ಮ ಮೇಡಮ್ ಅವ್ರಿಗೆ ಯಾಕೆ ಕೊಡಲೇಬೇಕು ಅಂತ ಹೇಳ್ತಾ ಇದ್ದೀವಿ ಅಂದರೆ, ಮಹಿಳಾ ಕೋಟಾ ಅಲ್ಲಾದರೂ ಕೊಡಬೇಕು ಸರ್. ಯಾಕೆ ಅಂದರೆ ಲೇಡೀಸಲ್ಲಿ ಗೆದ್ದಿರ್ತಾರೆ ಸರ್. ತಾವು ನೋಡಿರ್ಬೋದು, ಕ್ಷೇತ್ರದ ಪರವಾಗಿ ಭಾಳ ಒಂದು ಕಟ್ಟ ಕಡೆಯ ಪ್ರಜೆ ಕಾಲ್ ಮಾಡಿದಾಗಲೂ ಅವ್ರು ಮಾತಾಡಿ ರೆಸ್ಪಾನ್ಸ್ ಮಾಡೋ ಅಂಥ ಒಂದು MLA ಇದ್ದಾರೆ ಅಂದರೆ ನಾವು ಹೆಮ್ಮೆಯಿಂದ ಹೇಳ್ತೀವಿ, ಅದು ನಮ್ಮ ಶಾಸಕರು ಸರ್. ಆದ್ದರಿಂದ ನಮ್ಮ ಶಾಸಕರಿಗೆ ಇವಾಗೇನು KGF ಅಲ್ಲಿ ಹೇಗೆ ಜನರಿಗೆ ಒಂದು ಒಡನಾಟದಲ್ಲಿದ್ದಾರೋ ಇಡೀ ರಾಜ್ಯದಲ್ಲಿ ಇರಬೇಕು ನಮ್ಮ ಮೇಡಮ್ ಅವರು ಅನ್ನೋದು ನಮ್ಮ ಒಂದು ಆಸೆ ಸರ್.